ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನ ಎಲ್ಲ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆಯವರೆಗೂ ವಾಚ್ ಮಾಡಿ. ಸೊ ಸಂಚಿಕೆಯಲ್ಲಿ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ರಾಮನವಮಿಯನ್ನು ಆಚರಿಸ್ತಾ ಇರ್ತಾರೆ. ಒಬ್ಬೊಬ್ಬರಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಏನು ಸ್ನಾನ ಮಾಡಿ ಪೂಜೆ ಎಲ್ಲನೂ ಕೂಡ ಆಗಿರುತ್ತೆ. ಶಾರದವರು ಸಹ ಸ್ನಾನ ಮಾಡಿಕೊಂಡು ಸೀರೆನ ಉಟ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ಮನೆಯಿಂದ ಹೊರಗಡೆ ನಿಂತಿರ್ತಾರೆ. ಏನು ರಾಮ ಅವ್ರ ತಾಯಿಯಾದಂತಹ ನಿಂಗವಜ್ಜಿಯವರು ರಾಮನವಮಿ ದಿವಸ ಸೂರ್ಯನಿಗೆ ಹೋಗಿ ಪೂಜೆ ಮಾಡಿ ಸೂರ್ಯ ದೇವನ ಹತ್ರ ಕೇಳ್ಕೊಂಡು ಪೂಜೆನ ಮಾಡಿಕೊಂಡು ಈ ಕಡೆ ಬರ್ತಾರೆ. ಅಲ್ಲಿ ಶಾರದಾ ಅವರು ನಿಂತಿರ್ತಾರೆ. ಇನ್ನು ಶಾರದಾ ಅವ್ರು ನೋಡಿದಂತಹ ನಿಂಗಮ್ಮಜ್ಜಿಯವರು ತುಂಬಾನೇ ಬೇಜಾರು ಮಾಡ್ಕೋತಾರೆ. ನಾನು ಸೂರ್ಯನಿಗೆ ಈಗ ಅರ್ಘ್ಯ ಯಾಕೆ ಕೊಟ್ಟು ಬಂದೆ ಗೊತ್ತಾ ಅಂತಿದ್ದಾಗೆ ಶಾರದಾ ಅವರು ತಲೆ ಕೆರ್ಕೋತಾ ಇರ್ತಾರೆ. ಏನೋ ಮನೆಯಿಂದ ಹೊರಗಡೆ ಈ ಮಾತುಕತೆ ನಡೀತಿರೋ ಸಂದರ್ಭ ಕರೆಕ್ಟಾಗಿ ಶ್ರವಣ್ ಅವರಾಗಿರ್ಬೋದು, ಅದೇ ರೀತಿ ರಾಮ ಅವರಾಗಿರ್ಬೋದು ಮತ್ತು ಸಂಗೀತ ಅವರು ಅಲ್ಲಿಂದ ಪಾಸ್ ಆಗೋ ಮೂಮೆಂಟಲ್ಲಿ ಈ ಒಂದು ದೃಶ್ಯನ ನೋಡಿ ಅಲ್ಲೇ ನಿಂತ್ಕೋತಾರೆ. ಇನ್ನು ಅಜ್ಜಿಯವರು ರಾಮದೇವರು ಹುಟ್ಟಿದ್ದು ಆ ಸೂರ್ಯ ವಂಶದಲ್ಲಿ, ಹಾಗಾಗಿ ಸೂರ್ಯನ ಇವತ್ತು ನಾವು ಏನೇ ಬೇಡ್ಕೊಂಡ್ರು ಕೂಡ ಒಳ್ಳೇದಾಗತ್ತಂತೆ. ನಾನು ನಿನಗೋಸ್ಕರ ಬೇಡ್ಕೊಂಡಿದ್ದೀನಮ್ಮ, ಇನ್ನು ಮೊದಲು ಥರ ಆಗಬೇಕು, ನಿನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತ ಹೇಳಿ ಆ ಸೂರ್ಯ ದೇವನ ಹತ್ರ ನಾನು ಬೇಡ್ಕೊಂಡಿದ್ದೀನಿ ಅಮ್ಮ. ಈ ಒಂದು ದೃಶ್ಯ ನೋಡಿದಂತಹ ರಾಮ ಅವರು ಸಂಗೀತ ಅಮ್ಮನ ಗುಣದಲ್ಲಿ ಇದು ಬದಲಾವಣೆ ಕಾಣ್ತಾ ಇದೆ ಅಲ್ವಾ ಅಂತ ಕೇಳಿದಾಗ ಸಂಗೀತ ಅವರು ಹೇಳ್ತಾರೆ, ರೀ ಅತ್ತೆ ಮೊದಲಿಂದನೂ ಕೂಡ ಇರೋದು ಹೀಗೇನೆ, ಆ ಒಂದು ಇದನ್ನ ಗುರುತಿಸಿಲ್ಲ ಅಷ್ಟೇ ನೀವೇನೆ ಅಂತ ಹೇಳ್ತಾರೆ. ಅಜ್ಜಿಯವರು ನೋಡು ಶಾರದಾ, ಈಗ ಸೂರ್ಯದೇವನ ಪೂಜೆ ಮುಗೀತು, ಇನ್ನು ಒಳಗಡೆ ಇರೋ ದೇವ್ರ ಪೂಜೆನ ನೋಡೋಣ ನಡಿ ಅಂತ ಹೇಳ್ಬಿಟ್ಟು ಶಾರದಾ ಅವ್ರಿಗೆ ಹೇಳ್ತಾರೆ. ಸಂದರ್ಭ ಕರೆಕ್ಟಾಗಿ ಮನೆ ಒಳಗಡೆ ಇರುವಂತಹ ಶ್ರವಣ್ ಅವರು ಅತ್ತೆ ಅಂತ ಹೇಳಿ ಕೂಗಿ ಮನೆ ಹೊರಗಡೆ ಬರ್ತಾರೆ. ಶ್ರವಣ್ ಅವರು ಅಜ್ಜಿಗೆ ಅಂತ ಹೇಳ್ಬಿಟ್ಟು ಒಂದು ಸೀರೆನ ತಗೊಂಡ್ಬಂದಿರ್ತಾರೆ. ಆ ಒಂದು ಬಾಕ್ಸ್ನ ಕೈಲಿ ಇಟ್ಕೊಂಡು ಈಚೆಗಡೆ ಬರ್ತಾರೆ. ಅದನ್ನ ನೋಡಿದಂತಹ ನಿಂಗವಜ್ಜಿ ಅವರು ಏನಪ್ಪ ಅಂತ ಹೇಳಿ ಕೇಳ್ತಾರೆ. ಶ್ರವಣ್ ಅವರು ಅತ್ತೆ ಅಂತ ಹೇಳ್ಬಿಟ್ಟು ಆ ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತಾರೆ ಅಜ್ಜಿ ಅವ್ರಿಗೆ. ಏನು ಆ ಒಂದು ಸೀರೆನ ನೋಡಿದಂತಹ ನಿಂಗವಜ್ಜಿಯವರು ಏನಪ್ಪ ಇದು ಅಂತ ಕೇಳ್ತಿದ್ದಾಗೇನೆ ನಿನ್ನೆ ಶ್ರವಣ್ ಅವರು ಅತ್ತೆ ಇವತ್ತು ರಾಮನವಮಿ ಹಬ್ಬ, ಇವತ್ತು ನಾನು ಮನೆಯಲ್ಲಿದ್ದಿದ್ರೆ ನಮ್ಮಮ್ಮನಿಗೆ ಸೀರೆನ ಕೊಟ್ಟು ಆಶೀರ್ವಾದನ ತಗೊಂಡು ಅವ್ರನ್ನ ಖುಷಿಯಾಗಿ ನೋಡ್ಕೋತಾ ಇದ್ದೆ. ಆದರೆ ಇವತ್ತು ಆ ಕೆಲಸ ಆಗಿಲ್ಲ. ಇಲ್ಲಿರೋ ನೀವೇ ನನಗೆ ತಾಯಿ ಸಮಾನ ಅಂತ ಅಂದ್ಕೊಂಡು ನಿಮಗೆ ಸೀರೆನ ತೊಗೊಂಬಂದಿದ್ದೀನಿ ಅತ್ತೆ, ತಗೊಳ್ಳಿ ಅಂತ ಹೇಳಿಬಿಟ್ಟು ಮುಂದೆ ಹಿಡಿತಾರೆ. ಇನ್ನು ಅಜ್ಜಿಯವರು ಅಂತ ಹೇಳಿ ಇಸ್ಕೊಳ್ತಾರೆ. ಇನ್ನು ಆ ಶ್ರವಣ್ ಅವರು ಅಜ್ಜಿ ಕಾಲಿಗೆ ಬಿದ್ದು ನಮಸ್ಕಾರಗಳನ್ನ ಮಾಡಿಕೊಂಡು ಆಶೀರ್ವಾದನ ತಗೋತಾರೆ. ಒಳ್ಳೇದಾಗ್ಲಪ್ಪ ನಿನಗೆ ಅಂತ ಹೇಳ್ಬಿಟ್ಟು ಅಜ್ಜಿಯವರು ಸಹ ಆಶೀರ್ವಾದ ಮಾಡಿ ನಿಂತ್ಕೋತಾರೆ. ಇನ್ನು ರಾಮ್ ಮತ್ತು ಸಂಗೀತ ಅವರು ಕೂಡ ಅವ್ರ ಮನೆ ಒಳಗಡೆ ಇರೋರು ಹೊರಗಡೆ ಬಂದು ತನ್ನ ಅತ್ತೆ ಮಾವನಿಗೆ, ಸಂಗೀತ ಅವರು ತನ್ನ ತಾಯಿಗೆ, ರಾಮ್ ಅವರು ಕಾಲಿಗೆ ಬಿದ್ದು ಆಶೀರ್ವಾದನ ತಗೋತಾರೆ. ಸರಿ ಆಯಿತು, ಇಲ್ಲೇ ನಮಸ್ಕಾರ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ಬೇಡಿ, ಒಳಗಡೆ ದೇವ್ರ ಪೂಜೆ ಮಾಡಬೇಕು, ನಡೀರಿ ಎಲ್ಲರೂ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿಯವರು ಎಲ್ಲರನ್ನೂ ಸಹ ಅಂದರೆ ರಾಮ್ ಮತ್ತು ಸಂಗೀತ, ಶ್ರವಣ್, ಶಾರದಾ ಅವ್ರನ್ನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಈ ಕಡೆ ಸಂಗೀತ ಅವರು ತನ್ನ ಅತ್ತೆಗೋಸ್ಕರ ಪ್ರತಿ ರಾಮನವಮಿಗೆ ಯಾವುದೆಲ್ಲ ಆಚಾರ ವಿಚಾರಗಳನ್ನ ನಡೆಸ್ಕೊಂಬಂದಿರ್ತಾರೋ ಅದನ್ನು ಸ್ವಲ್ಪ ನೋಡ್ಕೊಂಡಿರ್ತಾರೆ. ಸೊ ಹಾಗಾಗಿ ರಾಮನವಮಿ ಶ್ರೀರಾಮನಿಗೆ 101 ತುಳಸಿ ದಳಗಳನ್ನ ಹಾರನ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಇದನ್ನು ಸರ್ಪ್ರೈಸಿವ್ ಆಗಿ ಈ ಕಡೆ ಅಜ್ಜಿಯವ್ರ ಹತ್ರ ತೊಗೊಂಬಂದ್ಬಿಟ್ಟು, ಅತ್ತೆ ಪ್ರತಿ ವರ್ಷ ನೀವು ರಾಮನವಮಿಗೆ ರಾಮನಿಗೆ ನೀವು 101 ತುಳಸಿ ದಳನ ಹಾಕ್ತಿರಲ್ವಾ, ತುಳಸಿ ಎಲ್ಲ ಕಿತ್ಕೊಂಡ್ಬಂದು ಕಟ್ಟಿ ರೆಡಿ ಮಾಡಿದ್ದೀನಿ, ತಗೊಳ್ಳಿ ಅತ್ತೆ, ನೀವೇ ತಗೊಂಡೋಗಿ ದೇವರಿಗೆ ಹಾಕ್ಬಿಡಿ ಅಂತ ಹೇಳಿ ಅಜ್ಜಿಗೆ ಹೇಳ್ತಾರೆ. ಅಜ್ಜಿಯವರು ತನ್ನ ಪ್ರೀತಿನ ಸೊಸೆಯರ ಮುಂದೆ ತೋರಿಸ್ಕೊಳಕ್ಕಾಗ್ದೇ ತುಂಬಾ ಸಿಟ್ಟು ಬಂದಿದೆ ಅನ್ನೋ ರೀತಿ ಮುಖಾನ ಮಾಡಿಕೊಂಡು, ಇನ್ನೆಷ್ಟು ದಿನ ಇದನ್ನೆಲ್ಲ ನಾನೇ ಮಾಡಿ ಸೊಸೆದಿರು ಅಂತ ನೀವೇನು ದಂಡಕ್ಕಿದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಇನ್ನು ಸೂಕ್ಷ್ಮವಾಗಿ ತನ್ನ ತಾಯಿ ಹಾವಭಾವಗಳನ್ನ ನೋಡ್ತಾ ಇರೋಂತಹ ಚಂದ್ರಿಕಾ ಅವರು ಅಲ್ಲೇ ನಿಂತಿರ್ತಾರೆ. ಏನು ಸೊಸೆಯಂದ್ರ ಜೊತೆಗೆ ಮುಕ್ತವಾಗಿ ಮಾತಾಡ್ತಾ ಇರೋ ತನ್ನ ತಾಯಿನ ನೋಡಿ ತುಂಬ ಕೋಪ ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಈ ಕಡೆ ಅವ್ರಿಗೆ ಹೇಳ್ಬಿಟ್ರೆ ಎಲ್ಲನೂ ಮುಗ್ದೋಯ್ತು, ನಾವು ಅಂದ್ಕೊಂಡಿರೋದನ್ನು ಏನನ್ನೂ ಕೂಡ ಮಾಡೋದಕ್ಕಾಗಲ್ಲ, ಅತ್ತೆ ಸೊಸೆ ಮೊಮ್ಮಕ್ಕಳು ಎಲ್ಲ ಒಂದಾಗ್ಬಿಟ್ರೆ ನಮ್ಮ ಕೈ ಚಿಪ್ಪೇನೆ ಅಂತ ಹೇಳಿ ತನ್ನ ಕ್ರಿಮಿನಲ್ ಮೈಂಡಿಂದ ಮಾತಾಡ್ಕೋತಾ ಇರ್ತಾರೆ. ಚಂದ್ರಿಕಾ ಅವರು ಏನು ಬೇಕಾಗಿಲ್ಲ, ನೀವೇನು ತುಳಸಿ ಹಾರ ಹಾಕೋದು ಬೇಕಾಗಿಲ್ಲ ಅಂತ ಬಂದ್ಬಿಟ್ಟು ತನ್ನ ತಾಯಿಗೆ ಹಚ್ಚಿಕ್ಕೋ ಪ್ರಯತ್ನನ ಮಾಡಿ
ಸಂಗೀತ ಅವ್ರ ಕೈಲಿರುವಂತಹ ತುಳಸಿ ಹಾರನ ಈಸ್ಕೊಳ್ಳುವಂತಹ ಪ್ರಯತ್ನನ ಮಾಡ್ತಾರೆ. ಸೊ ಅಲ್ಲೇ ಇರುವಂತಹ ಭೂಮಿಯವರು ತನ್ನ ಅತ್ತೆಗೆ ಅವಮಾನ ಆಗಬಾರ್ದು ಅನ್ನೋ ರೀತಿಯಲ್ಲೇ ಇದು ಮಾಡ್ತಾ ಇರ್ತಾರೆ. ಇನ್ನು ತುಳಸಿ ಹಾರನ ದೇವರಿಗೆ ಹಾಕಿ ಅಲಂಕಾರ ಎಲ್ಲ ಮಾಡಿ ಪೂಜೆಗಳೆಲ್ಲನೂ ಸಹ ಸಂಗೀತ ಅವ್ರ ಕೈಯಲ್ಲೇ ನಡೆಯುತ್ತೆ. ರಾಮನವಮಿ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಇನ್ನು ಮನೆಯಲ್ಲೇ ತನ್ನ ಚಿಕ್ಕ ಸೊಸೆಯಾದಂತಹ ರಾಧಾ ಅವರಿಗೆ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲನೂ ಕೂಡ ಮಾಡೋದಕ್ಕೆ ಹೇಳ್ತಾರೆ. ಇನ್ನು ಎಲ್ಲರೂ ಕೂಡ ಅದನ್ನು ಸ್ವೀಕರಿಸ್ಬಿಟ್ಟು ಈ ಕಡೆ ಅಲ್ಲೇ ಇರೋವಂತಹ ರಾಮ್ ಅವರ ತಂಗಿ ಮಗಳಾದಂತಹ ಮಯೂರಿಯವ್ರನ್ನ ಈ ಕಡೆ ಭೂಮಿಯವರು ನೋಡ್ತಾರೆ. ಭೂಮಿಯವರು ಮಯೂರಿಯವ್ರ ಜೊತೆ ಮಯೂರಿಯವರೇ ಬನ್ನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಮನೆಯೆಲ್ಲ ಪೂಜೆ ಆಯ್ತಲ್ವಾ, ಹೇಗಿದ್ರು ನಾನು ನೀವು ಇಬ್ಬರೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ, ನಾನು ಊರು ನೋಡಿದಾಗ ಆಗುತ್ತೆ ಮತ್ತು ಅದೇ ರೀತಿ ದೇವರಿಗೂ ಸಹ ಪೂಜೆ ಮಾಡಿಸ್ದಾಗುತ್ತೆ, ನಿಮ್ಮೂರಲ್ಲಿ ಯಾವ ದೇವಸ್ಥಾನ ಫೇಮಸ್ ಅಂತ ಕೇಳ್ತಾರೆ. ಇನ್ನು ಮಯೂರಿಯವರು ನಮ್ಮೂರಲ್ಲಿ ನಾಗಶಕ್ತಿ ದೇವತೆಗಳು ತುಂಬ ಫೇಮಸ್ಸು, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಿನ್ನ ಬರ್ತೀಯಾ ಅಂತ ಕೇಳ್ತಾರೆ. ಇನ್ನು ಅದಕ್ಕೆ ಯಾಕೆ ಕೇಳಬೇಕು, ನಡೀರಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾರೆ. ಇನ್ನು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಂತಹ ಭೂಮಿ ಮತ್ತು ಮಯೂರಿಯವರು ಈ ಕಡೆ ದೇವಸ್ಥಾನಕ್ಕೆ ಹೊರಡ್ತಾರೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ನಾಗಪ್ಪ ಹತ್ರ ಹೋಗಿ ನಿಂತ್ಕೋತಾರೆ. ಇನ್ನು ಮಯೂರಿಯವರು ನೋಡು ಭೂಮಿ, ಇದೇ ನಮ್ಮೂರಿನ ದೇವಸ್ಥಾನ, ನಾಗರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಭೂಮಿಯವರು ಆಶೀರ್ವಾದ ತಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಬಗ್ತಾರೆ. ಇನ್ನು ಬಗ್ಗಿದ ತಕ್ಷಣ ತನ್ನ ಕೊರಳಲ್ಲಿರುವಂತಹ ಮಾಂಗಲ್ಯ ಸರ ಆಟೋಮೆಟಿಕ್ ಆಗಿ ಕಳಚಿ ಆ ನಾಗರ ದೇವರ ಮೇಲೆ ಬೀಳುತ್ತೆ. ಇನ್ನು ಆ ಒಂದು ದೃಶ್ಯನ ನೋಡಿದಂತಹ ಭೂಮಿಯವರಿಗೆ ದಿಗ್ಭ್ರಮೆ ಆದಂಗಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ಸೊ ಆವಾಗ ಅವರು ಆ ತಾಳಿನ ಹಿಡ್ಕೊಂಡು ತುಂಬ ಬೇಜಾರಲ್ಲಿ ನೋಡ್ತಾ ಇರ್ತಾರೆ. ಈ ಒಂದು ದೃಶ್ಯನ ಅದೇ ದೇವಸ್ಥಾನದಲ್ಲಿರುವಂತಹ ಒಬ್ಬರು ಇವರು ಯಾರು ನೋಡ್ತಾರೆ. ಇನ್ನು ಭೂಮಿ ಮುಖನ ನೋಡ್ದಿರುವಂತಹ ಅವರು ನೋಡ್ಬಿಟ್ಟು ಅಪಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಮಾತು ಮಯೂರಿ ಮತ್ತು ಭೂಮಿ ಇಬ್ಬರಿಗೂ ಕೂಡ ಬೇಜಾರಾಗುತ್ತೆ ಮತ್ತು ಶಾಕಿಂಗ್ ಆಗಿರುತ್ತೆ. ಏನು ಅವ್ರು ಹೇಳ್ತಾರೆ, ಒಂದು ಮನಸ್ಸಿಗೆ ಅರ್ಥ ಮಾಡ್ಕೊಳೋ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ, ಇದು ಅಪಾಯದ ಮುನ್ಸೂಚನೆ, ನಿನ್ನ ಗಂಡನಿಗೆ ಅಪಾಯ ಕಾದಿದೆ, ಏನೇ ಹೋದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ, ಎಚ್ಚೆತ್ಕೋಬೇಕು, ನೀನು ಎಚ್ಚೆತ್ಕೋ ಮಗಳೇ ಅಂತ ಹೇಳ್ಬಿಟ್ಟು ಸೂಚನೆನ ಕೊಡ್ತಾರೆ. ಈ ಒಂದು ಮಾತು ಭೂಮಿ ಮನಸ್ಸನ್ನೇ ನಡಗಿಸೋ ಹಾಗೆ ಇರುತ್ತೆ. ಸೊ ತಾಳಿನ ಎತ್ಕೊಂಡಂತಹ ಭೂಮಿಯವರು ಮಯೂರಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ, ಮಯೂರಿ ಸಾಹೇಬರು ಇಲ್ಲಿಂದ ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಿ ಹೊರಟೋದ್ರು, ಈಗ ಏನು ಮಾಡೋದು, ಅವ್ರು ಎಲ್ಲಿದ್ದಾರೋ, ಏನು ಮಾಡ್ತಿದ್ದಾರೋ, ಹೇಗಿದ್ದಾರೋ, ಫೋನ್ಗೂ ಸಿಗ್ತಾ ಇಲ್ಲ, ನಾನು ಹೇಗೆ ಅವ್ರನ್ನ ವಿಚಾರಿಸ್ಕೊಳೋದು ಅಂತ ಹೇಳ್ಬಿಟ್ಟು ತುಂಬ ಗಾಬರಿ ಆಗ್ತಾರೆ. ಇನ್ನು ಮಯೂರಿಯವರು ಹೌದಾ ಭೂಮಿ, ಸತ್ಯ ಅವ್ರಿಗೆ ಫೋನ್ ಮಾಡಿ ಕೇಳು, ಸಜಿತಿನ ಬಗ್ಗೆ ಏನಾದರೂ ಗೊತ್ತಿರುತ್ತೆ, ಫೋನ್ ರೀಚ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮಯೂರಿಯವರು ಹೇಳ್ತಾರೆ. ಇನ್ನು ಮಯೂರಿ ಮಾತನ್ನ ಕೇಳಿದಂತಹ ಭೂಮಿಯವರು, ಸೈರಿ ಮಯೂರಿ, ನೀನು ಹೇಳ್ತಾ ಇರೋದು ಕರೆಕ್ಟಾಗಿ ಇದೆ, ನನ್ನ ಸಾಹೇಬ್ರಿಗೆ ಏನೋ ಅಪಾಯ ಆಗಬಾರ್ದು, ನನ್ನ ಸಾಹೇಬ್ರು ಎಲ್ಲೇ ಇದ್ದರೂ ಅವರು ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಒಂದು ನಿಮಿಷ ನಾನು ಸತ್ಯ ನನಗೆ ಕಾಲ್ ಮಾಡಿ ಕೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಸತ್ಯ ಅವ್ರಿಗೆ ಕಾಲ್ ಮಾಡ್ತಾರೆ. ಇನ್ನು ಸತ್ಯ ಅವ್ರಿಗೆ ಕಾಲ್ ಮಾಡ್ತಿದ್ದಾಗೆ ನೆನ್ನೆ ಹಲೋ ಹೇಳಮ್ಮ ಭೂಮಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಭೂಮಿಯವರು ಸತ್ಯಣ್ಣ ಸಾಹೇಬ್ರು ಫೋನ್ಗೂ ಸಿಗ್ತಾ ಇಲ್ಲ, ಮೆಸೇಜ್ಗೂ ಸಿಗ್ತಾ ಇಲ್ಲ, ಎಲ್ಲಿದ್ದಾರೆ ಸತ್ಯಣ್ಣ ಅವರು, ಹೇಗಿದ್ದಾರೆ ಸತ್ಯಣ್ಣ ಅವರು ಅಂತ ಗಾಬರಿಯಲ್ಲಿ ಕೇಳ್ತಾರೆ. ಇನ್ನು ಸತ್ಯ ಅವರು, ಅಲ್ಲಮ್ಮ ಭೂಮಿ ಏನಾಯಿತು, ಯಾಕೆ ಗಾಬರಿಯಲ್ಲಿ ಅಜಿತನ ಕೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು, ಸತ್ಯಣ್ಣ ಈಗ ಅಜಿತ್ ಸಾಹೇಬರು ಎಲ್ಲಿದ್ದಾರೆ ಅಂತ ಹೇಳಿ ಸತ್ಯಣ್ಣ ಅಂತ ಕೇಳಿದಾಗ ಸತ್ಯ ಅವರು, ಅವನು ಹೋಗ್ಬೇಕಾಗಿರೋ ಸ್ಥಳಕ್ಕೆ ಹೋಗಿದ್ದಾನೆ, ಇನ್ನು ಆ ಊರಿನ ಜನರು ತುಂಬಾ ಕೆಟ್ಟವರು ಭೂಮಿ, ಪೊಲೀಸ್ ಆಫೀಸರ್ನೇ ಕೊಚ್ಚಾಕ್ಬಿಟ್ರಂತೆ, ಅಂಥ ಊರಿಗೆ ಇವನಿಗೆ ವರ್ಗ ಆಗಿದೆ, ಇನ್ನು ಅಲ್ಲಿದ್ದಾನೆ, ಅವನ ಸ್ಥಿತಿ ಹೇಗಿದೆಯೋ ಏನೋ ಅರ್ಥ ಆಗ್ತಾ ಇಲ್ಲ ಭೂಮಿ, ಫೋನ್ಗೂ ಸಹ ಸಿಗ್ತಾ ಇಲ್ಲ ಭೂಮಿ, ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಇನ್ನು ಭೂಮಿಯವರು ತಾಳಿ ಸರ ಕಟ್ಟಾಗಿ ಬಿದ್ದಿರುತ್ತೆ. ಸೊ ಹಾಗಾಗಿ ಗಾಬರಿಯಲ್ಲಿರುವಂತಹ ಭೂಮಿಯವರು ತುಂಬಾ ಟೆನ್ಷನ್ಗೆ ಒಳಗಾಗಿ ಸರಿ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ನ ಕಟ್ ಮಾಡ್ತಾರೆ. ಕಟ್ ಮಾಡಿಬಿಟ್ಟು ಅಲ್ಲೇ ಇರೋಂಥ ದೇವಸ್ಥಾನದಲ್ಲಿ, ಅಮ್ಮ ನಾನು ಸಾಹೇಬ್ರ ಜೊತೆ ಕಾಂಟ್ರಾಕ್ಟ್ ಮದುವೆನೇ ಆಗಿರ್ಬೋದು, ಆದರೆ ಮನಸ್ಫೂರ್ತಿಯಾಗಿ ಅವರು ನನಗೆ ಗಂಡ ಅಗ್ನಿ ಸಾಕ್ಷಿಯಾಗಿ 3 ಸಾರಿ ತಾಳಿ ಕಟ್ಟಿದ್ದಾರೆ, ಈ ತಾಳಿ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ನನ್ನ ಸಾಹೇಬ್ರಿಗೆ ಯಾವುದೇ ರೀತಿಯ ನೋವು ಕಷ್ಟ ತೊಂದರೆ ಏನೂ ಆಗದಿರೋ ಥರ ಅವರು ವಾಪಸ್ ಬರೋ ಹಾಗೆ ಮಾಡಮ್ಮ ಅಂತ ಹೇಳ್ಬಿಟ್ಟು ಕಣ್ಣೀರಾಗ್ತಾ ಕೇಳ್ಕೊತಾರೆ. ಸೊ ಈ ಒಂದು ಸಂಚಿಕೆ